ನಾವು ಸರ್ಕಾರಿ ವತಿಯಿಂದ ಸಾರಿಗೆ ಇಲಾಖೆ ವತಿಯಿಂದ ಪೊಲೀಸ್ ಇಲಾಖೆ ವತಿಯಿಂದ ನಾವೇನೇ ಎನ್ಫೋರ್ಸ್ಮೆಂಟ್ ಮಾಡಿ ಏನೇ ತಿಳುವಳಿಕೆ ಕೊಟ್ಟು ತರಬೇತಿ ಕಾರ್ಯಗಳನ್ನು ಹಮ್ಮಿಕೊಂಡಾಗ್ಯೂ ಕೂಡ ಏನು ನಮ್ಮ ಫ್ಲೀಟ್ ಓನರ್ಗಳಿರ್ಬೋದು ಅಥವಾ ನಮ್ಮ ಅಗ್ರಿಗೇಟರ್ಗಳಿರ್ಬೋದು ವಾಹನ ಚಾಲಕರಿರ್ಬೋದು ಎಲ್ಲರೂ ಕೂಡ ತಮ್ಮ ಡ್ರೈವರ್ಗಳು ಏನು ವಾಹನಗಳು ಚಾಲನೆ ಮಾಡ್ತಾ ಇದ್ದಾರೆ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಹೊತ್ಕೊಂಡು ಅವರು ಕೂಡ ಅವ್ರಿಗೆ ನಿಯಮಿತವಾಗಿ ತರಬೇತಿಯನ್ನು ಅವರಂಥದ್ಲಾರು ಕೊಡ್ಬೋದು ಅಥವಾ ನಮ್ಮ ಇಲಾಖೆಯನ್ನು ಕೋರಿಕೊಂಡು ಆಯಾ ಜಿಲ್ಲಾ ಮಟ್ಟಗಳಲ್ಲಿ ಅಥವಾ ತಾಲೂಕು ಕೇಂದ್ರಗಳಲ್ಲಿ ತರಬೇತಿಯನ್ನು ಆಯೋಜಿಸೋ ಮೂಲಕ ಅವ್ರಿಗೆ ಆ ಒಂದು ವಾಹನ ಚಾಲನೆ ಇರಬೇಕಾದಂಥ ಜಾಗರೂಕತೆಯ ಬಗ್ಗೆ ಅವ್ರಿಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೂ ಕೂಡ ಇರುತ್ತೆ. ಈ ವರ್ಷ ರಾಜ್ಯ ಸರ್ಕಾರ ಒಟ್ಟು 32 ಕಡೆ PPP ಮೋಡಲ್ಲಿ ನಾವೀಗ ಆಲ್ರೆಡಿ ಟೆಂಡರ್ ಫ್ಲೋಟ್ ಮಾಡಿದ್ದೀವಿ. ಸೊ ಇದರಲ್ಲಿ ವಾಹನ ಫಿಟ್ನೆಸ್ಗಳನ್ನ ನಾವು ಕಂಪ್ಲೀಟ್ ಸೆನ್ಸಾರ್ ಮೂಲಕ ಅತ್ಯುನ್ನತ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡು ನಾವು ಕೊಡ್ತೀವಿ. ಆ ಮೂಲಕ ಟ್ರಕ್ಗಳು ಗುಣಮಟ್ಟದ ಟ್ರಕ್ಗಳು ಓಡ್ತವೆ. ಸೊ ಮುಂದೆ ಈ ಎಲ್ಲ ಅಂಶಗಳನ್ನು ಅಳವಡಿಸ್ಕೊಂಡು ಆಗ್ತಕ್ಕಂಥ ಅಪಘಾತಗಳನ್ನು ಕಮ್ಮಿ ಮಾಡ್ಬೋದು. ಈಗಾಗಲೇ ಇದು ಡಿಕ್ಲೈನ್ ಟ್ರೆಂಡಲ್ಲಿ ಇದೆ. ಈಗ ಆಲ್ರೆಡಿ ಇದೆ ಅಪಘಾತಗಳು ವರ್ಷದಿಂದ ವರ್ಷಕ್ಕೆ ಆಗ್ತಕ್ಕಂಥ ಅಪಘಾತಗಳ ಸಂಖ್ಯೆ, ಅಪಘಾತದಿಂದ ಉಂಟಾಗ್ತಕ್ಕಂಥ ಮರಣಗಳಿರ್ಬೋದು ಅಥವಾ ಇಂಜುರೀಸ್ ಇರ್ಬೋದು ಕಮ್ಮಿ ಆಗ್ತಾಯಿದೆ. ಅದು ನಮ್ಮ ಡೇಟಾದಲ್ಲಿ ಕೂಡ ಅದು ರಿಫ್ಲೆಕ್ಟ್ ಆಗ್ತಾಯಿದೆ.